ಹಲೋ ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ವೀಡಿಯೋ ಮಾಡಿ ಜಾಸ್ತಿ ದಿನ ಆಗಿತ್ತು ಈ ಥರ ಫೇಸ್ ಟು ಫೇಸ್ ತೋರಿಸಿ. ಇವತ್ತೇನಪ್ಪ ವಿಷಯ ಅಂದರೆ, ನನ್ನ ಜಾಸ್ತಿ ಜನ ಕಮೆಂಟ್ ಆಗ್ತಾಯಿದ್ರು, ಬ್ರೋ ಯಾವ ಟೈಮಲ್ಲಿ ಗ್ರೀಸ್ ಹೊಡಿಬೇಕು, ಗಾಡಿ ಹೆಂಗೆ ಮೇಂಟೈನ್ ಮಾಡಬೇಕು, ಗಾಡಿಗೆ ಎಷ್ಟೆಲ್ಲ ಖರ್ಚಾಗತ್ತೆ ತಿಂಗಳಿಗೆ ಅಂತ ಕೇಳ್ತಾಯಿದ್ರು. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ಗಾಡಿಗೆ ಎಷ್ಟು ಖರ್ಚಾಗುತ್ತೆ, ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ, ಹೆಂಗೆ ಏನು ಅಂತ ನಿಮ್ಗೆ ಡೀಟೇಲಾಗಿ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನೀವೇ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿರಿ. ವಿಡಿಯೋ ಕಂಟಿನ್ಯೂ ಮಾಡೋಣ. ಇವಾಗ ಗಾಡಿ ನೀಟಾಗಿ ಸ್ವಲ್ಪ ಒರೆಸ್ಕೊಂಡು ಬಂದೆ, ತೊಳೆದಿಲ್ಲ, ನೀಟಾಗಿ ಒರೆಸ್ದೆ. ಸಿಕ್ಕಾಪಟ್ಟೆ ಮಳೆ ಗುರು, ಇಲ್ಲೆಲ್ಲ ಫುಲ್ ಡೀಸೆಲ್ ಹೊಡ್ತೀನಿ ಬಂದಿದ್ದು. ಓಕೆ, ಇವಾಗ ಮೇಂಟೆನೆನ್ಸ್ ಬಗ್ಗೆ ಹೇಳ್ತೀನಿ. ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದ್ಬಿಟ್ಟು 10,000 ಕಿಲೋಮೀಟ್ರ್ ಓಡಿಸಿದ್ದೀನಿ, ಓನರ್ಶಿಪ್ ಹೆಂಗೈತಿ ಏನಂತ ಹೇಳ್ಕೊಡ್ತೀನಿ. ಇವಾಗ ಮೇಂಟೆನೆನ್ಸ್ ಯಾವ ಥರ ಮಾಡಬೇಕು ಏನಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಝೀರೋ ಮೇಂಟೆನೆನ್ಸ್ ಇರುತ್ತೆ ಗುರು ಆಟೋದಲ್ಲಿ, ಅದು ಯಾವ ಥರ ಹೆಂಗೆ ಏನಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಆಟೋಗೆ ಗ್ರೀಸ್ ಎಲ್ಲೆಲ್ಲೆಲ್ಲ ಓಡಿಸ್ಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಬಂದ್ಬಿಟ್ಟು ಅಲ್ಲೇ BS4 ಬಂದ್ಬಿಟ್ಟು ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಇರುತ್ತೆ ಗ್ರೀಸ್ ಹೊಡಿಯೋದಕ್ಕೆ. BS6 ಬಂದ್ಬಿಟ್ಟು ಇಲ್ಲೆಲ್ಲ ಗ್ರೀಸ್ ಹೊಡಿಯೋಂಗಿಲ್ಲ. ಇಲ್ಲೆಲ್ಲ ಗ್ರೀಸ್ ಹೊಡೆದ್ರೆ ಹಿಂದೆ ರಬ್ಬರ್ ಐತಲ್ಲ, ಬೂಟ್ ಐತಲ್ಲ, ಅಲ್ಲೆಲ್ಲ ಕವರ್ ಆಗುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ಇಲ್ಲೇನು ವೀಲ್ಗೆ ಹೊಡಿಯೋಂಗಿಲ್ಲ. ಮತ್ತು ಹಿಂದೆ ಬಂದ್ಬಿಟ್ಟು ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಈ ಬೂಟ್ ಐತಲ್ಲ, ಇದು ತಿಂಗಳಿಗೆ ನೀವು 1-2 ಕಿತ ಮಾಡಿದ್ರೆ ಏನಾಗಲ್ಲ, 1 ಕಿತ ಮಾಡಿದ್ರೆ ಸಾಕು. ಬಟ್ ತಿಂಗಳಿಗೆ 1-2 ಕಿತ ಮಾಡಿದ್ರೆ ಏನಾಗಲ್ಲ. ಇದೇನು ಒಂದು 100 ರೂಪಾಯಿ ಆಗುತ್ತೆ, 100 ರೂಪಾಯಿ 150 ಆಗುತ್ತೆ. ಇದೆಲ್ಲ ಬೂಟೆಲ್ಲ ನೀಟಾಗಿ ಒರೆಸ್ಬಿಟ್ಟು ಒಳಗಡೆ ಗ್ರೀಸ್ ಹಾಕ್ತಾರೆ. ಲಾಸ್ಟ್ ನಿನ್ನೆ ವೀಡಿಯೋದಲ್ಲಿ ಬಂದ್ಬಿಟ್ಟು ನೀವು ನೋಡಿರ್ತೀರ, ಇದೆಲ್ಲ ನಾನು ನೀಟಾಗಿ ಇದು ಮಾಡಿಸಿ ಇದು ಗ್ರೀಸ್ ಹಾಕ್ಸಿರೋದು. ಆ ಕಡೆನೂ ಈ ಕಡೆನೂ ಸೇಮು. ಲಾಸ್ಟ್ ವೀಡಿಯೋದಲ್ಲಿ ಅದು ಮಾಡಿದ್ದೆ. ಬಟ್ ಜಾಸ್ತಿ ಜನ ಗ್ರೀಸ್ ಹೆಂಗೆ ಏನು ಅಂತ ಕೇಳ್ತಿದ್ರು. ಅದೇ ಗ್ರೀಸ್ ಬಂದ್ಬಿಟ್ಟು ನಾರ್ಮಲ್ ನಾವು ಇದ್ರಲ್ಲಿ ಮಾಡಿಸ್ಕೊಂಡ್ರೆ ಅದು ಗ್ರೀಸ್ ಮಾತ್ರ ಹಾಕ್ಕೋಬೇಕಷ್ಟೇ. ನಾನು ಅದೇ ಅವ್ನು ಹೇಳ್ದನಲ್ಲ 6 ತಿಂಗ್ಳಿಗೊಂದು ಕಿತ ಇದು ಅದೇನಪ್ಪ ಅದು ಒಳಗಡೆ ಇರುತ್ತಲ್ಲ ವಾಷರು, ಅದು ವಾಷರು ಮತ್ತು ಒಂದು ರಬ್ಬರ್ ಬರುತ್ತೆ. ಅದೇನೋ ಅಂತಾರೆ ಗುರು, ನಾನು ಮರ್ತೋಗ್ಬಿಟ್ಟೆ. ಅದು ರಬ್ಬರು ಮತ್ತು ವಾಷರು ಚೇಂಜ್ ಮಾಡ್ಕೋಬೇಕು 6 ತಿಂಗ್ಳಿಗೊಂದು ಕಿತ. ನಾವು ಓಡಿಸೋದ್ಮೇಲೆ ಡಿಪೆಂಡ್ ಆಗುತ್ತೆ ಗುರು, ಆದಷ್ಟು ನೀವು ಸ್ವಲ್ಪ ಹುಷಾರಾಗಿ ಓಡಿಸ್ಕೊಳ್ಳಿ. ಈ ಮಳೆ ಟೈಮಲ್ಲಂತೂ ಗ್ರೀಸ್ ಹಾಕ್ಸ್ಲೇಬೇಕು, ಯಾಕಂದರೆ ಆಲ್ಮೋಸ್ಟು ಎಲ್ಲ ಕೆಸರೆಲ್ಲ ಹೋಗಿ ಗ್ರೀಸೆಲ್ಲ ಅಲ್ಲಿ ಖಾಲಿಯಾಗಿರುತ್ತೆ. ಅದಕ್ಕೆ ಆಲ್ಮೋಸ್ಟು ನೀವೇನೊಂದು ತಿಂಗಳಿಗೆ 1-2 ಕಿತ ಮಾಡಿಸಿ, ಏನಾಗಲ್ಲ, ಒಂದು 150 ರೂಪಾಯಿ ಅಷ್ಟೇ. ಮತ್ತು ಇನ್ನೊಂದೇನು ಬಂದ್ಬಿಟ್ಟು, ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನೀವೇನು ಮಾಡ್ತೀರ ಗೊತ್ತಾ, ಪೆಟ್ರೋಲ್ ಆಲ್ಮೋಸ್ಟ್ ಬೆಳಗ್ಗೆ ಟೈಮು 2 ಕಿಲೋಮೀಟ್ರ್ ಪೆಟ್ರೋದಲ್ಲೇ ಓಡಿಸಿ. ಯಾಕಂದರೆ ಇಂಜಿನ್ ಬಂದ್ಬಿಟ್ಟು ನಾವು ಬಾಳಿಕೆ ಬರುತ್ತೆ. ಯಾಕಂದರೆ ಎಷ್ಟೇ ಗ್ಯಾಸ್ ಇರಲಿನೂ ನೀವು ಪೆಟ್ರೋಲ್ ಬಂದ್ಬಿಟ್ಟು ಮಿನಿಮಮ್ 1 ಲೀಟ್ರು ಮೇಂಟೈನ್ ಮಾಡಿ. ಯಾವ ಟೈಮ್ ಹೆಂಗೇನೋ ಹೇಳೋಕ್ಕಾಗಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಇದು ಗ್ಯಾಸ್ ಈ ಕಡೆ, ಆ ಕಡೆ ಬಂದ್ಬಿಟ್ಟು ಪೆಟ್ರೋಲ್ ಬರುತ್ತೆ. ರೈಟ್ ಸೈಡ್ ಬಂದ್ಬಿಟ್ಟು ನಮಗೆ ರೈಟ್ ಸೈಡ್ ಬಂದ್ಬಿಟ್ಟು CNG ಬರುತ್ತೆ, ಲೆಫ್ಟ್ ಸೈಡ್ ಬಂದ್ಬಿಟ್ಟು ಪೆಟ್ರೋಲ್ ಬರುತ್ತೆ. ನಾನು ಆಲ್ಮೋಸ್ಟು ಪೆಟ್ರೋಲಲ್ಲಿ ಬಂದ್ಬಿಟ್ಟು ಮಿನಿಮಮ್ ಅಂದರೂ ಖಾಲಿ ಆಯ್ತಂದ್ರೆ 1 ಲೀಟ್ರ್ ಮೇಂಟೈನ್ ಮಾಡೇ ಮಾಡ್ತೀನಿ, ಯಾವ ಟೈಮ್ ಹೆಂಗೋ ಅಂತೇಳ್ಬಿಟ್ಟು. ಯಾಕಂದರೆ ಹೇಳೋಕ್ಕಾಗಲ್ಲ ಗುರು, ಗಾಡಿ ಯಾವತ್ತು CNGಯಲ್ಲಿ ಒಂದೊಂದು ಕಿತ ಇದಾಗುತ್ತೆ, ಸೈಕಾಗುತ್ತೆ, ಅದೇ ಜರ್ಕ್ ಕೊಡುತ್ತೆ ಅವಾಗವಾಗ. ಅದಕ್ಕೆ ನಾನೇನು ಮಾಡ್ತೀನಿ, ಇದ್ರಲ್ಲಿ ಬಂದ್ಬಿಟ್ಟು CNG ಪೆಟ್ರೋಲ್ ಹಾಕ್ಸ್ತೀನಿ, CNGನೂ ಇರಲಿ ಅಂತ ಎನಿ ಟೈಮ್ 2 ಇರುತ್ತೆ. ಪ್ಲಸ್ ಇನ್ನೊಂದೇನೆಂದರೆ, ಇಲ್ಲಿ ನೋಡಿ, ಇಲ್ಲೂ ಮುಂದೆ ಇದರಲ್ಲೂ ಬರುತ್ತೆ ಗ್ರೀಸು. ಅಲೆ ವೀಲ್ಗಳಲ್ಲೆಲ್ಲ ಬಂದ್ಬಿಟ್ಟು ಇಲ್ಲೆಲ್ಲ ಗ್ರೀಸ್ ಬರ್ತಾಯಿತ್ತು, ಇಲ್ಲೆಲ್ಲ ಗ್ರೀಸ್ ಹೊಡಿಬೇಕಾಗಿತ್ತು ಈ ಹೋಲ್ಸಲ್ಲಿ. ಇಲ್ಲಿ ನೋಡಿ, ನಂದ್ರಲ್ಲಿ ಬಂದ್ಬಿಟ್ಟು ಇದೆಲ್ಲ ಅಂದರೆ ನಂದ್ರಲ್ಲಿ ಅಂತಂದೇ ಅಲ್ಲ, BS6 ಬಂದ್ಬಿಟ್ಟು ಇಲ್ಲೆಲ್ಲ ಹೋಲ್ಸ್ ಇರೋಲ್ಲ. ಇಲ್ಲೆಲ್ಲ ನಾವೇನು ಗ್ರೀಸ್ ಮಾಡ್ಸೋಂಗಿಲ್ಲ. ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ, ಇಲ್ಲೆಲ್ಲೂ ಬರೋಲ್ಲ. ನೋಡಿ ಎಷ್ಟು ಗಲೀಜಾಗೈತೆ. ಇದೆಲ್ಲ ಬಂದ್ಬಿಟ್ಟು ನಾವು ಡೀಸೆಲ್ ಹೊಡೆದು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಬೇಕು ಗುರು. ಈ ಮಳೆ ಟೈಮಲ್ಲಿ ಎಷ್ಟೇ ನಾವು ಮೇಂಟೈನ್ ಮಾಡಿದ್ರೂ ಆಗೋಲ್ಲ, ಯಾಕಂದರೆ ಮಳೆ ಸಿಕ್ಕಾಪಟ್ಟೆ ಮಳೆ ಬರುತ್ತೆ, ಎಲ್ಲ ನೀರು ಹೋಗುತ್ತೆ. ಅದಕ್ಕೆ ಆಲ್ಮೋಸ್ಟ್ ಮಳೆ ಟೈಮಲ್ಲಿ ಬಂದ್ಬಿಟ್ಟು ನೀವು ಡೀಸೆಲ್ ಹೊಡೀರಿ. ಡೀಸೆಲ್ ಬಂದ್ಬಿಟ್ಟು ಹೇಳಿದ್ದೀನಿ ನಿಮಗೆ ಎಲ್ಲೆಲ್ಲಿ ಡೀಸೆಲ್ ಹೊಡಿಬೇಕು ಏನಂತ. ಆಲ್ಮೋಸ್ಟು ಇಲ್ಲಿ ಜಾಸ್ತಿ ಹೊಡೀರಿ, ಇಲ್ಲೈತಲ್ಲ ಈ ಗ್ಯಾಪಲ್ಲಿ ಬಂದ್ಬಿಟ್ಟು ಡೀಸೆಲ್ ಜಾಸ್ತಿ ಹಾಕಿ. ಯಾಕಂದರೆ ಅವಾಗ ಇದೆಲ್ಲ ರೆಸ್ಟ್ ಹಿಡಿಯಲ್ಲ. ಇದು ಮೈನ್ ಪಾರ್ಟು ಇದೇ ವೀಕ್ ಆಗೋದಲ್ವ, ಅದಕ್ಕೆ ಇದೆಲ್ಲ ಸೋರ್ಕೊಬರುತ್ತೆ. ನೋಡಿ, ನಾನು ಡೀಸೆಲ್ ಹೊಡೆದಿರೋದು ಇದೆಲ್ಲ ಫುಲ್ ಅವಾಗ ಸೋರುತ್ತೆ. ಡೀಸೆಲ್ ತಿರ್ಗಾ ಹೊಡಿಬೇಕು, ಹೊಡಿಯೋಣ. ಮತ್ತು ಇನ್ನೊಂದೇನೆಂದರೆ, ಆಟೋದಲ್ಲಿ ಆಲ್ಮೋಸ್ಟ್ ನೀವು ಇದು ತೆಗ್ಸ್ಬಿಡಿ ಗುರು. ಯಾಕಂದರೆ ಇದು ವೈರಿಂಗು ಇದು ಮಾಡಿಸ್ಬಿಡಿ. ಯಾಕಂದರೆ ನಾನು ಫೇಸ್ ಮಾಡ್ತಾ ಇರೋದು ಹೆಂಗೆ ಗೊತ್ತಾ, ಇದರಲ್ಲಿ ಇಲ್ಲಿ ನೋಡಿ ಎಷ್ಟೊಂದು ಗಲೀಜಾಗುತ್ತೆ ಅಂದರೆ, ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಗಲೀಜಾಗುತ್ತೆ ಈ ಪಾರ್ಟ್ ಮಾತ್ರ. ಇದು ವೈರಿಂಗ್ ಮಾಡಿಸಿ ಇದೆಲ್ಲ ತೆಗ್ಸ್ಬಿಟ್ರೆ ನಮಗೆ ಇಷ್ಟೊಂದು ಗಲೀಜಾಗಲ್ಲ, ಇಲ್ಲಿ ಒರೆಸ್ಕೊಳಕ್ಕೂ ಈಸಿ ಇರುತ್ತೆ. ನೋಡಿ ಎಷ್ಟೊಂದು ಗಲೀಜಾಗುತ್ತೆ ಅಂತ, ಇಲ್ಲಿ ಸಿಕ್ಕಾಪಟ್ಟೆ ಗಲೀಜಾಗುತ್ತೆ. ಇದು ನಾನು ನೆಕ್ಸ್ಟ್ ಟೈಮು ವೈರಿಂಗ್ ಎಲ್ಲ ಮಾಡಿಸಿ ಇದೆಲ್ಲ ತೆಗ್ಸ್ಬೇಕು. ಇದೆಲ್ಲ ತೆಗ್ಸ್ಬಿಟ್ರೆ ನಮಗೆ ಸ್ವಲ್ಪ ಈಸಿ ಇರುತ್ತೆ, ಯಾಕಂದರೆ ಅಲ್ಲೆಲ್ಲ ತುಂಬ್ಕೊಳಲ್ಲ ಮಣ್ಣೆಲ್ಲ, ಆವಾಗ ಈಸಿ ಆಗುತ್ತೆ. ಮತ್ತು ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ನೋಡಿ, ಇದೆಲ್ಲ ನೀವು ಅಲ್ಲಿ ಸರ್ವಿಸ್ ಈ ಗ್ರೀಸ್ ಹೊಡ್ಯೋಕ್ಕೆ ಹೋಗ್ತಿರಲ್ಲ, ಈ ನಾರ್ಮಲ್ ಅಂಗಡಿಯಲ್ಲಿ ಹೋದರೆ ಬಂದ್ಬಿಟ್ಟು ಗ್ರೀಸ್ ಹೊಡ್ಯೋಕ್ಕೆ ಹೋದರೆ ಇದೆಲ್ಲ ಫುಲ್ ಬಿಚ್ಚಿ ಇಲ್ಲಿ ವೈರ್ ಬರುತ್ತೆ, ಇದು ಎಕ್ಸಲೇಟ್ರ್ ವೈರು ಮತ್ತು ಗೇರ್ ವೈರು, ಅಲ್ಲೆಲ್ಲ ಆಯಿಲ್ ಹಾಕ್ಸ್ಬೇಕು. ಅವಾಗೇನಾಗುತ್ತೆ, ನಮಗೆ ಸ್ವಲ್ಪ ಫ್ರೀ ಇರುತ್ತೆ, ಸ್ವಲ್ಪ ಏನೂ ಪ್ರಾಬ್ಲಮ್ ಬರೋಲ್ಲ. ಇದರಲ್ಲಿ ಮೈನ್ ಪ್ರಾಬ್ಲಮ್ ಬರೋದೇನೆಂದರೆ, ನಮಗೆ ಕ್ಲಚ್ ವೈರು ಮತ್ತು ಎಲ್ಲ ಎಕ್ಸಲೇಟ್ರ್ ವೈರು, ಬ್ರೇಕಿಂಗ್ ವೈರು, ಅದೇ ಮಾತ್ರನೇ ನಮಗೆ ಪ್ರಾಬ್ಲಮ್ ಬರೋದು, ಬೇರೆ ಏನೂ ಪ್ರಾಬ್ಲಮ್ ಬರೋಲ್ಲ. ನಾವು ಗಾಡಿ ಹೆಂಗೆ ಓಡಿಸ್ತೀವೋ ಆ ಥರ ಇರುತ್ತೆ. ಯಾಕಂದರೆ
ಕ್ಲಚ್ ವೈರ್ ಹೋಯ್ತು ಅಂದರೆ ನಾವು ಮಾರ್ಕ್ಸ್ಕೊಳ್ಲೇಬೇಕು. ಮತ್ತು ಇನ್ನೊಂದೇನೆಂದರೆ ಬ್ರೇಕ್ ವೈರು ಅದು ಹೋಯ್ತು ಅಂದ್ರೆ ಅದು ಬ್ರೇಕು ಮತ್ತು ಗೇರ್ದು ಅಷ್ಟೇ ಜಾಸ್ತಿ, ಅಂದರೆ ಇಲ್ಲಾಂದರೆ ರಿವರ್ಸ್ ಗೇರ್ ವೈರು ಅದೇ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರೋದು. ಬೇರೆ ಮೇಜರ್ ಪ್ರಾಬ್ಲಮ್ ಅಂತೂ ಯಾವುದು ಬರೋಲ್ಲ. ನಾನು ಇನ್ನೊಂದು ಕೇಳ್ಪಟ್ಟೆ, ಹೊಸ ಗಾಡಿ ತಂದಮೇಲೆ ಬಂದ್ಬಿಟ್ಟು ಕ್ಲಚ್ ಔಟ್ರು ಮತ್ತು ಗೇರ್ ವೈರು ಅದೆಲ್ಲ ಚೇಂಜ್ ಮಾಡಿಸ್ಕೋಬೇಕಂತೆ. ಯಾಕಂದರೆ ಶೋರೂಮಲ್ಲಿ ಕೊಡೋದು ಅಷ್ಟೊಂದು ಲೈಫ್ ಬರೋಲ್ಲ, ಇದೆಲ್ಲ ಓಡಿಸ್ಬಿಟ್ಟು ನಾವು ಈಚೆ ಹಾಕ್ಸ್ಕೊಂಡ್ರೆ ಲೈಫ್ ಬರುತ್ತೆ ಅಂತ ನನ್ನ ಫ್ರೆಂಡ್ ಸರ್ಕಲಲ್ಲಿ ಹೇಳಿದ್ದು. ಅದು ನಿಜನ ಸುಳ್ಳು ಅಂತ ನನಗಂತೂ ಗೊತ್ತಿಲ್ಲ. ನೀವು ದಯವಿಟ್ಟು ಗೊತ್ತಿದ್ದರೆ ಕಮೆಂಟ್ ಹಾಕಿರಿ, ನಿಮಗೆ ಗೊತ್ತಿದ್ದರೆ. ಆದಷ್ಟು ನಾನು ಚೇಂಜ್ ಮಾಡಿಸ್ತೀನಿ. ಯಾಕಂದರೆ ಕ್ಲಚ್ ಔಟ್ರು ಇದು ವೈರು ಇಲ್ಲ ಐತಲ್ಲ ಕ್ಲಚ್ದಿದು, ಈ ವೈರು ಚೇಂಜ್ ಮಾಡಿಸ್ಲೇಬೇಕಂತ. ಇದು ಕ್ಲಚ್ ಔಟ್ರ್ ಬಂದ್ಬಿಟ್ಟು ಎಷ್ಟು 350-300 ರೂಪಾಯಿ ಎಷ್ಟು ಹೇಳ್ದೆ ನನಗೆ. ಅದೇ ಲಾಸ್ಟ್ ಟೈಮು ಆ ಹುಡುಗ ಹೇಳ್ದನಲ್ಲ 300 ರೂಪಾಯಿ ಹೇಳ್ದೆ. ಅದೊಂದು ಹಾಕ್ಸ್ಕೋಬೇಕು. ಯಾಕಂದರೆ ಕ್ಲಚ್ ಬಂದ್ಬಿಟ್ಟು ಸೌಂಡ್ ಬರುತ್ತೆ, ಸೌಂಡ್ ಬಂದರೆ ಅದೇನು ಪ್ರಾಬ್ಲಮ್ ಆಗೋಲ್ಲ ಗುರು. ಸೌಂಡು ಜಾಸ್ತಿ ಜನ ಅದು ಕೇಳ್ತಾಯಿದ್ರು, ಬ್ರೋ ಕ್ಲಚ್ ಸೌಂಡ್ ಬರುತ್ತಲ್ಲ ಅಂತ. ಕ್ಲಚ್ ಸೌಂಡು ಆದಷ್ಟು ಅವಾಯ್ಡ್ ಮಾಡಿ, ಜಾಸ್ತಿ ಸೌಂಡ್ ಮಾಡೋಕ್ಕೆ ಹೋಗ್ಬೇಡಿ. ಟಪ್ ಅಂತ ಆಗ್ತಾಯಿದ್ರೆ ಏನಾಗುತ್ತೆ, ಇಂಜನ್ ಬಾಕ್ಸ್ ಹೋಗ್ಬಿಡುತ್ತೆ. ಅದರಿಂದ ಆದಷ್ಟು ಗೇರ್ ಬಾಕ್ಸ್ ಹೋಗುತ್ತೆ, ಇಂಜನ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ಅವಾಯ್ಡ್ ಮಾಡಿ ಗೇರ್ ಸೌಂಡ್ ಮಾಡೋದಕ್ಕೆ. ಇವಾಗ ನಂದು ಸೌಂಡ್ ಬರ್ತಾಯಿಲ್ಲ, ಸ್ಟಾರ್ಟಿಂಗಲ್ಲಿ ತರಬೇಕಾದ್ರೆ ಸೌಂಡ್ ಬರ್ತಾಯಿತ್ತು. ಅದೇ ಕ್ಲಚ್ ಔಟ್ರೇನೋ ಹಾಕ್ಸಿದ್ರೆ ಅದು ಸೌಂಡ್ ಬರೋಲ್ಲ ಅಂತ ಹೇಳ್ತಾಯಿದ್ರು. ಆದಷ್ಟು ಗೇರು ಸೌಂಡು ಕಮ್ಮಿ ಬರೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಕ್ಲಚ್ ಔಟ್ ಹೋಯ್ತು ಅಂದರೆ ಸುಮ್ಮನೆ ಹಿಂಸೆ. ಅದಕ್ಕೇ ಅದೊಂದು ಪ್ರಾಬ್ಲಮ್ ಐತೆ. ಸೌಂಡ್ ಅಷ್ಟೇನು ಇವಾಗಿಲ್ಲ, ಅವಾಯ್ಡ್ ಮಾಡಿದ್ದೀನಿ. ಬಟ್ ಇನ್ನೊಂದೇನೆಂದರೆ ಆದಷ್ಟು ನೀವು ಡೀಸೆಲ್ ಮೇಂಟೈನ್ ಮಾಡಿ ಗುರು. ಗಾಡಿ ತುಕ್ಕಿಡ್ದಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ಮಳೆ ಟೈಮಲ್ಲಿ ತುಕ್ಕಿಡ್ದೇ ಹಿಡಿಯುತ್ತೆ. ಇದೆಲ್ಲ ನೋಡಿ, ಇದೆಲ್ಲ ಫುಲ್ ಗಲೀಜಾಗಿರುತ್ತೆ. ಇಲ್ಲಿ ನೋಡಿ ಇದೆಲ್ಲ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಗುರು ಅದು. ಆದಷ್ಟು ಇದೆಲ್ಲ ಮೇಂಟೈನ್ ಮಾಡ್ಕೊಳ್ಳಿ. ಮತ್ತು ಇನ್ನೆಲ್ಲ ನೋಡಿ, ಮಣ್ಣು ಎಲ್ಲಿ ಬಿಡೋಕ್ಕೆ ಹೋಗ್ಬೇಡಿ ಗುರು. ಇಲ್ಲಿ ಕೆಳಗಡೆ ಎಲ್ಲ ನಾನು ಬಿಟ್ಟಿದ್ದೀನಿ ನೋಡಿ, ಆ ಥರ ನೀವು ಬಿಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇದೆಲ್ಲ ಫುಲ್ಲು ರೆಸ್ಟ್ ಹಿಡಿತದೆ. ಈ ಮಣ್ಣು ಐತಲ್ವ, ಹಂಗೆ ಇದ್ದು ರೆಸ್ಟ್ ಹಿಡಿತದೆ. ಆದಷ್ಟು ಈ ಥರ ತಟ್ಟಿ ನೋಡಿ, ಬಿದ್ದೋಗ್ಬಿಡುತ್ತೆ ಮಣ್ಣು. ಈ ಥರ ತಟ್ಟಿದರೆ ಸಾಕು, ಮಣ್ಣು ಜಾಸ್ತಿ ಇತ್ತಂದರೆ ಬಿದ್ದೋಗುತ್ತೆ. ಆದಷ್ಟು ನಾನು ತಡ್ತಾ ಇರ್ತೀನಿ, ತಟ್ಟಿ ಎಲ್ಲ ಮಣ್ಣೆಲ್ಲ ಉದುರ್ಸೋಕ್ಕೆ ನೋಡ್ತೀನಿ ನೋಡಿ. ಮತ್ತು ಇನ್ನೊಂದೇನೆಂದರೆ ನನಗೆ ಮೈನ್ ಪಾಯಿಂಟ್ ಬರೋದು ಇದು. ಈ ಕ್ರೋಮಿಯಮ್ ಇದು ಪ್ಯೂರ್ ಕ್ರೋಮಿಯಮ್ ಅಲ್ಲ, ಇದು ಕೋಟಿಂಗ್. ಇದರಲ್ಲಿ ನೋಡಿ ನೀರೇನಾದರೂ ಬಿತ್ತು ಅಂದರೆ ನೋಡಿ ಈ ಥರ ರೆಸ್ಟ್ ಹಿಡಿತದೆ. ಈ ಥರ ರೆಸ್ಟ್ ಹಿಡಿಬಾರ್ದು. ಇದು ಪ್ಯೂರ್ ಕ್ರೋಮಿಯಮ್ ಅಲ್ಲ, ಇದು ಲೋಕಲ್. ಇದರಲ್ಲಿ ಅದೇನಾಗುತ್ತೆ, ತುಕ್ಕಿಡಿತಾ ಹಂಗೆ ಗಾಡಿನೂ ಹಿಡಿಯುತ್ತದೆ. ಆದಷ್ಟು ಈ ಥರ ಲೋಕಲ್ ಕ್ರೋಮಿಯಮ್ ಮಾಡಿಸೋದಕ್ಕೆ ಅವಾಯ್ಡ್ ಮಾಡಿ. ನಾನು ಹಾಕ್ಸ್ಬೇಕು ಗುರು, ಅದಷ್ಟು 1200 ಏನೋ ಅಂತೆ. ಫ್ಯೂಚರಲ್ಲಿ ನೋಡೋಣ, ಹಾಕ್ಸೋಣ. 1200 ರೂಪಾಯಿ ಕೊಟ್ಟು ಅದೊಂದು ಪಾರ್ಟ್ಸ್ ಹಾಕ್ಸೋಣ. ಮತ್ತು ಇನ್ನೊಂದು ನೋಡಿ, ಲಾಸ್ಟ್ ಟೈಮ್ ಚೈನ್ ಹಾಕ್ಸಿದ್ದೆ, ಇದು ಕ್ರೋಮಿಯಮ್ ಅಲ್ಲ, ಇದು ಕೋಟಿಂಗು. ಇದು ನೋಡಿ ಎಲ್ಲ ರೆಸ್ಟ್ ಹಿಡಿಯೋ ಥರ ಕಾಣಿಸ್ತೈತೆ ನಿಮಗೆ. ಏನು ಮಾಡೋಕ್ಕಾಗಲ್ಲ ಗುರು, ಕ್ರೋಮಿಯಮ್ ಅಂದರೆ ನಮ್ಗೆ ಸಿಗೋಲ್ಲ. ಮತ್ತು ಇನ್ನೊಂದು ಸ್ಕ್ರೂ ಹಾಕಿದ್ದೆ, ಇಲ್ಲಿ ಮುರಿದೇ ಹೋಗ್ಬಿಟ್ಟೈತೆ. ಒಂದೇ ಒಂದು ಸ್ಕ್ರೂ ಅಲ್ಲೈತೆ. ಏನು ಮಾಡೋದೋಗಿ, ಎಲ್ಲ ಇದೇ ಜೀವನ ನಮ್ಮದು. ಇಲ್ಲೊಂದು ಸ್ಕ್ರೂ ಹಾಕ್ಬೇಕು ಇನ್ನೊಂದು. ಈ ಕಡೆ ಏನು ಆಗಿಲ್ಲ. ಇಲ್ಲಿ ನೋಡಿ ಹೆಂಗೈತೆ ನೋಡಿ, ಅಪ್ಪ ಸ್ವಾಮಿ, ನನಗೆ ಬೇಜಾರಾಗುತ್ತೆ. ಇಲ್ಲಿ ನೋಡಿ ಈ ಸ್ಕ್ರೂಗಳೆಲ್ಲ ಅದು ಹೆಂಗೆ ಮುರಿದೋಗುತ್ತೆ ಅಂತ ಗೊತ್ತಿಲ್ಲ ಗುರು, ಇಲ್ಲಿ ಮುರಿದೋಗ್ಬಿಟ್ಟೈತೆ ಈ ಸ್ಕ್ರೂ. ಓಕೆ, ಇನ್ನು ಬೇರೆ ಪ್ರಾಬ್ಲಮ್ ಅಂತೂ ನಾನು ಏನು ಫೇಸ್ ಮಾಡಿಲ್ಲ. ನೆಕ್ಸ್ಟ್ ಟೈಮು ನಿಮಗೆ 10,000 ಕಿಲೋಮೀಟ್ರ್ ಓಡೈತೆ ಗಾಡಿ, ಓನರ್ಶಿಪ್ ರಿವ್ಯೂ ಮಾಡ್ತೀನಿ ಹೆಂಗೈತೆ ಏನಂತ. ಗಾಡಿ ಸರ್ವಿಸ್ ಮಾತ್ರ ನೀಟಾಗಿ ಮೇಂಟೈನ್ ಮಾಡಿ. ಅಂದರೆ ಸರ್ವಿಸ್ ಅಂದರೆ ಫಸ್ಟ್ ಸರ್ವಿಸ್ 1000 ಒಳಗಡೆ ಹೇಳ್ತಾರೆ, 1500-1000 ಹೇಳ್ತಾರೆ. ಅವಾಗ ಹೋಗಿ ಫಸ್ಟ್ ಸರ್ವಿಸ್ ಮಾಡಿಸಿ, ಸೆಕೆಂಡ್ ಸರ್ವಿಸ್ 1000 ಬರ್ಕೊಡ್ತಾರೆ. ಆದಷ್ಟು ನೀವು ಸರ್ವಿಸ್ ಮಾತ್ರ ಕರೆಕ್ಟಾಗಿ ಮೇಂಟೈನ್ ಮಾಡಿ. ಸರ್ವಿಸ್ ಮೇಂಟೈನ್ ಮಾಡಿಲ್ಲ ಅಂದ್ರೂ ಇಂಜನ್ ಆಯಿಲು ಅದನ್ನು ಮೇಂಟೈನ್ ಮಾಡಿ ಸಾಕು. ಯಾಕಂದರೆ ಇಂಜನ್ ಆಯಿಲ್ ಏನಾದರೂ ಹೋಯ್ತು ಅಂದರೆ ಸುಮ್ಮನೆ ಗಾಡಿ ಎಲ್ಲ ಸೀಸ್ ಆಗುತ್ತೆ. ಅದಕ್ಕೆ ಇಂಜನ್ ಆಯಿಲನ್ನು ಮೇಂಟೈನ್ ಮಾಡಿ. ಇಂಜನ್ ಆಯಿಲ್ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಗಾಡಿಯಲ್ಲಿ ಏನೂ ಪ್ರಾಬ್ಲಮ್ ಬರೋಲ್ಲ. ಮತ್ತು ಗಾಡಿನೂ ಕರೆಕ್ಟಾಗಿ ಓಡಿಸ್ಕೊಂಡು ಕರೆಕ್ಟಾಗಿ ನೀವು ನೋಡಿಕೊಂಡ್ರೆ ಗಾಡಿನೂ ಏನು ಪ್ರಾಬ್ಲಮ್ ಬರೋಲ್ಲ. ನನಗೆ ಇದುವರೆಗೂ ನನ್ನ ಗಾಡಿ ಏನೂ ಪ್ರಾಬ್ಲಮ್ ಬಂದಿಲ್ಲ. ಅದೇ ಲಾಸ್ಟ್ ಟೈಮು ಬುರು ಅನ್ನಿಸ್ತಾ ಇತ್ತು ನನಗೆ. ಅದೇ ಗಾಡಿಯಲ್ಲಿ ಇದು ಗ್ಯಾಸ್ಗೆ ಸ್ವಲ್ಪ ಏನಾದರೂ ದೂರ ಹೋದ್ಮೇಲೆ ಏರ್ ಔಟ್ ಆಗ್ತಾಯಿತ್ತು ಗಾಡಿ. ಅವಾಗೇನಾಯಿತು ಅಂದರೆ ಕೇಳಿದೆ ನಾನು ಶೋರೂಮಲ್ಲೇ, ಅದು ಬಂದ್ಬಿಟ್ಟು ಪಿಲ್ಟ್ರಾಕ್ಸ್ ನೋಡು, ಇನ್ ಕೇಸ್ ಏನಾದರೂ ಆ ಥರನೇ ಬಂತು ಅಂದರೆ ಗ್ಯಾಸು ಅಲ್ಲಿ ಹಾಕ್ಸ್ಬಿಡ, ಬೇರೆ ಹತ್ರ ಹಾಕ್ಸು ಅಂತ ಹೇಳಿದರು. ಅದಕ್ಕೆ ನನಗೇನು ಆ ಥರ ಪ್ರಾಬ್ಲಮ್ ಬಂದಿಲ್ಲ. ಬಟ್ ನಾನೇನು ಮಾಡಿದೆ, ನಮ್ಮ ಏರಿಯಾದಲ್ಲಿ ನನಗೆ ಗ್ಯಾಸೇ ಹಾಕ್ಸಲ್ಲ ಗುರು. ನಂದ್ರಲ್ಲಿ ಫುಲ್ ರೆಡ್ ಲೈಟ್ ಬಂದರೂ ನಾನು ಹಾಕ್ಸಲ್ಲ. ಆದಷ್ಟು ನಮ್ಮ ಏರಿಯಾದಲ್ಲಿ ಅವಾಯ್ಡ್ ಮಾಡ್ತೀನಿ. ಯಾಕಂದರೆ ನಮ್ಮ ಏರಿಯಾದಲ್ಲಿ ನನ್ನ ಗಾಡಿಗೆ ಸೆಟ್ ಆಗಿಲ್ಲ, ಸುಮ್ಮನೆ ಯಾಕಂತ ಸ್ಕಿಪ್ ಮಾಡ್ತೀನಿ ನಮ್ಮ ಏರಿಯಾದಲ್ಲೇ. ಬೇರೆ ಪ್ರಾಬ್ಲಮ್ ಅಂತೂ ನನಗೆ ಇನ್ನೇನು ಬಂದಿಲ್ಲ. ಆದಷ್ಟು ಇದೆಲ್ಲ ಮೇಂಟೈನ್ ಮಾಡ್ಕೊಳ್ಳೆ. ಯಾಕಂದರೆ ಇದೆಲ್ಲ ತುಕ್ಕಿಡಿಯೋ ಪಾರ್ಟ್, ಇದೆಲ್ಲ ಸ್ವಲ್ಪ ಆಯಿಲ್ ಹೊಡ್ಕೊಂಡು ನೀಟಾಗಿ ಮೇಂಟೈನ್ ಮಾಡಬೇಕು. ಬೇರೆ ಪ್ರಾಬ್ಲಮ್ ಅಂತೂ ನನಗೆ ವೈರಿಂಗಲ್ಲಿ ಎಲ್ಲಿ ಏನು ಪ್ರಾಬ್ಲಮ್ ನಂಗೆ ಕಾಣಿಸಿಲ್ಲ ಗುರು. ಈ ಗಾಡಿಯಲ್ಲಿ ನಾನು ತಂದವಾಗಿಂದ ನನಗೇನು ಪ್ರಾಬ್ಲಮ್ ಅನಿಸಿಲ್ಲ. ಓಕೆನಾ, ಅದಕ್ಕೆ ಆದಷ್ಟು ನಾನು ಈ ಗಾಡಿನ ಮೇಂಟೈನ್ ಮಾಡ್ತೀನಿ ಸ್ವಲ್ಪ ನೀಟಾಗಿ. ನಾವು ಹೆಂಗಿರ್ತೀವಿ ಗುರು, ದಿನ ನಾವು ಹೆಂಗೆ ಫ್ರೆಶ್ ಅಪ್ ಆಗ್ತೀವಿ, ಹೆಂಗೆ ನೀಟಾಗಿರ್ತೀವಿ, ಆ ಥರ ಗಾಡಿನ ನೀಟಾಗಿ ನೋಡ್ಕೊಳೋಕ್ಕೆ ಟ್ರೈ ಮಾಡಿ. ಯಾಕಂದರೆ ನಾನು ನೋಡಿ ಅದೆಲ್ಲ ಫುಲ್ಲು ಹೆಂಗೆ ಕಾಣಿಸ್ತೈತೆ, ಇದೆಲ್ಲ ಕಾಣಿಸ್ತೈತೆ ನಿಮಗೆ. ಇದೆಲ್ಲ ನೀಟಾಗಿ ಒರೆಸ್ಬೇಕು. ಇದೆಲ್ಲ ಇಲ್ಲ ಐತಲ್ಲ, ಇದೆಲ್ಲ ನೀಟಾಗಿ ವಾಟರ್ ವಾಶ್ ಮಾಡಿಸಿ ನೀಟಾಗಿ ಮಾಡಿಸಿದ್ರೆ
ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಂಗೆ ಬಿಟ್ಟರೆ ಏನಾಗುತ್ತೆ, ಅದು ಸ್ವಲ್ಪ ಸ್ವಲ್ಪ ತುಕ್ಕಿಡ್ಕೊಂಡು ಹಂಗೆ ಬರುತ್ತೆ. ಮೇಂಟೆನೆನ್ಸ್ ಅಂದರೆ ತಿಂಗಳಿಗೆ ನಮಗೆ ಎಷ್ಟು ಬರುತ್ತೆ ಗೊತ್ತಾ ಅಮ್ಮಮ್ಮ, ಅಂದರೆ ಗ್ಯಾಸ್ ಒಂದೇ ಖರ್ಚು. ನಾವು ಸರ್ವಿಸ್ ಅದು ಇದು ಏನು ತಿಂಗಳಲ್ಲಿ ನಮ್ಗೆ ಏನು ಬರೋಲ್ಲ ಖರ್ಚು. ಇನ್ ಕೇಸ್ ನಮ್ಮ ಟೈಮ್ ಚೆನ್ನಾಗಿಲ್ಲ, ನಮ್ಮ ನಸೀಬ್ ಚೆನ್ನಾಗಿಲ್ಲ ಅಂದರೆ ಅದು ಯಾರು ಏನು ಮಾಡೋಕ್ಕಾಗಲ್ಲ ಗುರು, ಬಂದೇ ಬರುತ್ತೆ. ನನಗಂತೂ ಇದೇನು ಪ್ರಾಬ್ಲಮ್ ಕೊಡ್ತಾ ಇಲ್ಲ. ನನ್ನ ದೋಸ್ತ ಆಗ್ಬಿಟ್ಟವನೆ ಭೀಮ ಅಲ್ವಾ, ಅದಕ್ಕೆ ನನ್ನ ದೋಸ್ತ ಆಗ್ಬಿಟ್ಟವ. ನನಗಂತೂ ಏನು ಪ್ರಾಬ್ಲಮ್ ಬರ್ತಾ ಇಲ್ಲ. ಇನ್ನೊಂದೇನೆಂದರೆ ಇದರಲ್ಲಿ ಹೆಡ್ಲೈಟ್ ಒಂದು ಹೋಗೈತೆ ಗುರು, ಈ ಹೆಡ್ಲೈಟ್ ಒಂದು ಹೋಗೈತೆ, ತೋರಿಸ್ತೀನಿ ರೀ ನಿಮಗೆ ಹೆಡ್ಲೈಟು. ಹೆಡ್ಲೈಟ್ ಒಂದು ಹೋಗೈತೆ, ಅದು ಹೆಂಗೋಯ್ತು ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ನೋಡಿ, ಆ ಕಡೆ ಹೆಡ್ಲೈಟ್ ಬರ್ತೈತೆ, ಕಾಣಿಸ್ತೈತಾ? ಈ ಕಡೆ ಲೋ ಬೀಮ್ ಬರುತ್ತೆ, ಐ ಬೀಮ್ ಬರ್ತಾಯಿಲ್ಲ. ಅದು ಐ ಬೀಮು, ಇದು ಲೋ ಬಿ ಸಾರಿ ಅದು ಐ ಬೀಮು. ಈ ಕಡೆ ಐ ಬೀಮ್ ಬರ್ತಾಯಿಲ್ಲ, ಲೋ ಬೀಮ್ ಬರುತ್ತೆ. ಹಾಕಿ ತೋರಿಸ್ತೀನಿ ಲೋ ಬೀಮು. ಅದು ಹೆಡ್ಲೈಟ್ ಹೆಂಗೋಯ್ತು ಅಂತ ನಂಗೆ ಗೊತ್ತಿಲ್ಲ ಗುರು, ಹೆಂಗೋ ಹೋಗ್ಬಿಟ್ಟೈತೆ ಹೆಡ್ಲೈಟು. ಇಲ್ಲಿ ನೋಡಿ, ಇದು ಲೋ ಬೀಮು ಎರಡರಲ್ಲೂ ಬರ್ತೈತೆ, ಐ ಬೀಮ್ ಬರ್ತಾಯಿಲ್ಲ. ಅದು ಬಲ್ಪೊಂದು ಚೇಂಜ್ ಮಾಡಿಸ್ಬೇಕು. ಎಲ್ ಇ ಡಿ ಬಲ್ಪ್ ಹಾಕ್ಸೋಣ ಅಂತಿದ್ದೀನಿ. ಏನಾದರೂ ಇನ್ ಕೇಸ್ ನಿಮಗೆ ಎಲ್ ಇ ಡಿ ಬಲ್ಪ್ ಯಾವುದಾಗಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ, ದಯವಿಟ್ಟು ಕೆಳಗೆ ಕಮೆಂಟ್ ಹಾಕಿರಿ. ಆ ಎಲ್ ಇ ಡಿ ಬಲ್ಪು ನೋಡಿ ಅದು ಹಾಕ್ಸೋಣ. ಯಾಕಂದರೆ ಈ ಲೈಟಲ್ಲಿ ಏನೂ ಕಾಣಿಸಲ್ಲ ಗುರು, ಎಲ್ ಇ ಡಿ ಇದ್ದರೆ ಮಸ್ತಾಗಿ ಕಾಣಿಸುತ್ತೆ. ಬಟ್ ಇನ್ನೊಂದೇನೆಂದರೆ ಎಲ್ ಇ ಡಿ ಲೈಟ್ ಹಾಕಿದ್ರೆ ಸುಮ್ಮನೆ ಪೊಲೀಸ್ ಅವ್ರದ್ದು ಹಿಂಸೆ, ಆದಷ್ಟು ಅವಾಯ್ಡ್ ಮಾಡ್ಕೊಂಡು ಓಡಾಡಬೇಕು ಅಷ್ಟೇ. ಅದೇ ಇನ್ನು ಪ್ರಾಬ್ಲಮ್ ಅಂತೂ ನನಗೇನು ಕಾಣಿಸಿಲ್ಲ ಗುರು. ಹಿಂದೆ ಹೆಡ್ಲೈಟು, ಇಂಜನ್ನಲ್ಲು ಅದು ಇದು ಏನು ಅನಿಸಿಲ್ಲ. ಲಾಸ್ಟ್ ಟೈಮ್ ಬಂದ್ಬಿಟ್ಟು ಇಂಜನಲ್ಲಿ ಆಯಿಲ್ ಲೀಕ್ ಆಗ್ತಾಯಿತ್ತು, ಅಂದರೆ ಇಂಜನ್ನಲ್ಲ, ಇಂಜನ್ನು ಇದು ರಬ್ಬರಲ್ಲಿ ಲೀಕ್ ಆಗ್ತಾಯಿತ್ತು ಆಯಿಲು. ನಾನೇನು ಮಾಡಿದೆ, ಈ ರಬ್ಬರ್ ಚೇಂಜ್ ಮಾಡಿಸ್ದೆ. ಇಲ್ಲಿ ನೋಡಿ ಹೆಂಗೆ ಗಲೀಜೈತೆ ಅಂತ ಒಳಗಡೆ. ಯಪ್ಪ ಸ್ವಾಮಿ, ಇದೆಲ್ಲ ನೋಡಿ ಮಣ್ಣು, ಇದೆಲ್ಲ ನೀಟಾಗಿ ಮೇಂಟೈನ್ ಮಾಡಿ ಆದಷ್ಟು ನೀವೆಲ್ಲ. ಇಲ್ಲಿ ಇಲ್ಲಿ ಲೀಕ್ ಆಗ್ತಾಯಿತ್ತು ಆಯಿಲು. ಇದೇನು ಮಾಡಿದೆ, ನಾನು ಈ ರಬ್ಬರ್ ಚೇಂಜ್ ಮಾಡಿಸಿದೆ. ಅವಾಗಿಂದ ನನಗೇನಿಲ್ಲ, ಇಲ್ಲಿ ಪ್ರಾಬ್ಲಮ್ ಏನಿಲ್ಲ. ಓಕೆನಾ. ಇನ್ನು ಪ್ರಾಬ್ಲಮ್ ಅಂತೂ ನನಗೇನು ಕಾಣಿಸಿಲ್ಲ ಗುರು. ಅಂದರೆ ಹೊಸ ಗಾಡಿ ಅಲ್ವಾ, ಹೊಸ ಗಾಡಿಯಲ್ಲಿ ಏನು ಪ್ರಾಬ್ಲಮ್ ಅನಿಸಲ್ಲ ನಿಮಗೆ. ಗಾಡಿ ಓಡಿಸ್ತಾ ಆಮೇಲೆ ಬರುತ್ತೆ. ಆದಷ್ಟು ಅದೇ, ನೀವು ಏನು ಪ್ರಾಬ್ಲಮ್ ಏನೋ ಸಣ್ಣದೇನಾದರೂ ಖರ್ಚು ಬಂತು ಅಂದರೆ ಇನ್ ಕೇಸ್ ಹೋಗಿ ಅಲ್ಲಿ ಮಾಡಿಸ್ಕೊಬಿಡಿ. ಯಾಕಂದರೆ ಸಣ್ಣದು ಬಂತು ಬಿಡು, ಇನ್ನೂ ದೊಡ್ಡದು ಬಂದಮೇಲೆ ಮಾಡಿಸ್ಕೊಂಡ್ರೆ ಅದು ಇನ್ನೂ ದೊಡ್ಡದಾಗುತ್ತೆ. ಅದಕ್ಕೆ ಏನಾದರೂ ಸಣ್ಣ ಪಾರ್ಟ್ ಏನೋ ಪ್ರಾಬ್ಲಮ್ ಅಂತ ನಿಮಗೆ ಹೋಗಿ ಚೇಂಜ್ ಮಾಡಿಸ್ಕೊಬಿಡಿ. ಸುಮ್ಮನೆ ಹಿಂಸೆ, ಹೋಗ್ತಾ ದೊಡ್ಡದಾಗ್ಬಿಡುತ್ತೆ. ಇದೇನಪ್ಪ ಗ್ಯಾಪ್ ಇಲ್ಲಿ, ರಬ್ಬರ್. ಓಕೆ, ಇದು ಕುತ್ಕೊಳತ್ತೆ ಬಿಡಿ. ಓಕೆ, ನನಗಂತೂ ಇನ್ನು ಬೇರೆ ಪ್ರಾಬ್ಲಮ್ ಏನು ಅನಿಸಿಲ್ಲ. ಓಕೆನಾ, ಅಷ್ಟೇ ನನಗೆ ಪ್ರಾಬ್ಲಮ್ಸು. ಇದೇನು ಇದು ಒಳಗಡೆ ಇದ್ದಂಗೆ ಐತಲ್ಲ ಇದು, ಇಲ್ಲಿ ನೋಡಿ ಹಿಂಗೆ ಒಳಗಡೆ ಇದ್ದಂಗೆ ಐತೆ ಇದು. ಇದೇನು ಎಳ್ಕೊಬೋದು ಬಿಡಿ, ಎಳ್ಕೊಂಡ್ರೆ ಬಂದ್ಬಿಡುತ್ತೆ ಅಷ್ಟೇ. ನಂಗೆ ಬೇರೆ ಪ್ರಾಬ್ಲಮ್ ಏನು ಅನಿಸಿಲ್ಲ. ಇದ್ರ ಬಗ್ಗೆ ನೀವೇನಂತೀರೋ ಒಂದು ಕಮೆಂಟ್ ಹಾಕಿರಿ. ಆದಷ್ಟು ಬೇಗ 10K ಮಾಡಿ ಹೇಳ್ತಾ ಈ ವಿಡಿಯೋಲ್ಲಿ ಮುಗಿಸ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸರಿನಾ? ಆದಷ್ಟು ಬೇಗ 10K ಮಾಡಿ ಗಿವ್ ಅವೇ ಮಾಡೋಣ ಅಂತಿದ್ದೀನಿ. ಏನು ಗಿವ್ ಅವೇ ಮಾಡೋದು ಚೆನ್ನಾಗಿರುತ್ತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಇದರಲ್ಲಿ ಏನಾದರೂ ನಮ್ಮ ಪಾಯಿಂಟ್ ಬಿಟ್ಟಿದೆ ದಯವಿಟ್ಟು ಕೆಳಗೆ ಕಮೆಂಟ್ ಹಾಕಿರಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.